ನಮಸ್ಕಾರ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಭೀಮಣ್ಣ ಅಂತ ಅಂದ್ಬಿಟ್ಟು. ಸರ್ ಪುಟ್ಟೇನಹಳ್ಳಿ, ಮಾರಿಹಳ್ಳಿ ಹೋಬಳಿ, ಬೇಲೂರು ತಾಲೂಕು. ಸರ್ ಶುಂಠಿ ಎಲ್ಲ ಚೆನ್ನಾಗಿದೆ. ನಾವು ಒಂದು 2-3 ಸಲ ಬಂದಿದ್ವಿ. ನೀವು ಯಾವ ಕಡೆಯಿಂದ ಔಷಧಿ ತಂದ್ರಿ ಮತ್ತು ಗೊಬ್ಬರ ಎಲ್ಲ ಸ್ಪ್ರೇ ಮಾಡಿದಿರಿ ಸರ್? ರೈತರಿಗೆ ಏನು ಇಷ್ಟಪಡ್ತೀರಾ ಸರ್ ಹೇಳೋದಕ್ಕೆ? ಬೇಲೂರು ತಾಲೂಕಿನ ಅಂತ ರೈತ ಬಾಂಧವರಿಗೆ ತಿಳಿಸೋದೇನೆಂದರೆ, ನಾನು ಇದಕ್ಕೆ 21 ವರ್ಷ ಶುಂಠಿ ಬೆಳೆಗೆ ಸ್ಟಾರ್ಟ್ ಮಾಡಿದ್ದೀನಿ. 5 ಚೀಲದಿಂದ ಹಿಡಿದು 300 ಚೀಲದವರೆಗೆ ಶುಂಠಿ ಹಾಕಿದ್ದೀನಿ. ನನಗೆ ಈ ವರ್ಷ ಅಷ್ಟು ಖುಷಿಯಾಗಿರೋವಷ್ಟು ಯಾವ ವರ್ಷ ಖುಷಿಯಾಗಿಲ್ಲ. ಅದಕ್ಕೆ ಕಾರಣ ಏನಂತಂದರೆ, ದಾಸೇಗೌಡ ಪ್ಲಾಂಟೇಶನ್ ಒಳೆಬೀದಿ ಅವ್ರು ಕೊಟ್ಟಿದ್ದ ಔಷಧಿಯಿಂದ. ಸರ್ ಅಷ್ಟು ಇದಾಗಿದೆಯಾ ಸರ್ ಅವ್ರ ಗೊಬ್ಬರ ಮತ್ತು ಔಷಧಿ ಎಲ್ಲ ಕೊಡೋದೆಲ್ಲ? ಇಲ್ಲ ಸರ್, 20 ವರ್ಷದಲ್ಲಿ ಕೊಳೆ ರೋಗ, ಎಲೆ ಚುಕ್ಕಿ ರೋಗ, 108 ರೋಗ. ಕೊಳೆ ರೋಗ ಅಂತ ಹೇಳ್ತಿರೋದಷ್ಟು 200 ಗುಣಿ 300 ಗುಣಿ ಬರೋದು ಸರ್. ನೋಡಿ ಸರ್, ನೀವೇ ನೋಡಿ ಸರ್. ಸರ್ ನಾನು ನೋಡ್ತಾ ಇದ್ದೀನಿ ಸರ್. ಹೌದು, ನೋಡ್ತಾ ಇದ್ದೀನಿ, ಖಂಡಿತ ನೋಡ್ತಾ ಇದ್ದೀನಿ. ಎಲೆ ಚುಕ್ಕಿ ರೋಗ ಇದೆಯಾ, ಕೊಳೆ ರೋಗ ನೀವೇ ನೋಡಿ ಸರ್. ಅದು ಶೀತಾಂಶಕ್ಕೆ ಎಲ್ಲೋ ಒಂದು ಬಂದಿದೆ ಸರ್. ನನ್ನ ಅನುಭವದಲ್ಲಿ ನನಗೆ ತೃಪ್ತಿಕರವಾಗಿದೆ. ದಾಸೇಗೌಡರ ಪ್ಲಾಂಟೇಶನ್ ಅಂದ್ರ ರಸಗೊಬ್ಬರ, ಕೆಮಿಕಲ್ಸು ಕಾಸ್ಟ್ಲಿ ಏನಿಲ್ಲ ಸರ್. ಈ ಬೈರೇಪುರದಲ್ಲಿ 5,000. ನಾನು ಅವ್ರ ಅಂಗಡಿ ಹೆಸರು ಹೇಳಲ್ಲ, ಇಡೀ ಹಾಸನ ಡಿಸ್ಟಿಕ್ಕಲ್ಲಿ ನಾನು ಬೇರೆ ಏನು ಗೊತ್ತಿಲ್ಲ, ನಾನು ಹಾಸನ ಡಿಸ್ಟಿಕ್ಕಲ್ಲಿ ಪ್ರತಿಯೊಂದು ಅಂಗಡಿ ತಂದಿದ್ದೀನಿ. ಕುಶಾಲನಗರ, ಬೈರಾಪುರ, ಲಕ್ಕುವಳ್ಳಿ, ಆಲೂರು. ಯಾರೋ ಒಬ್ಬರು ಸ್ನೇಹಿತರು, ಭೀಮಣ್ಣರೇ ಏನಕ್ಕೆ ಸುಮ್ಮನೆ ಅವ ಅಂಗಡಿಗೆ ಹೋಗಿ ಒಂದ್ಸಲ ವಿಸಿಟ್ ಹಾಕ್ರಿ ರೀ, ಸುಮ್ಮನೆ ಅಷ್ಟೊಂದೆಲ್ಲ ಖರ್ಚು ಮಾಡ್ತೀರಿ ಅಂತಂದರು. ನೋಡೋಣ ಅಂತ ಹೋದೆ. ಒಂದು 3 ಸಲ ಸರ್, 3 ಸ್ಪ್ರೈ ಸರ್ ಅವ್ರು ಕೊಟ್ಟಿದ್ದು ತಮ್ಮ ಅಂಗಡಿಯಿಂದ. ನೋಡಿ ಸರ್, ಏನೂ ಆಗಿಲ್ಲ ಸರ್. ತುಂಬ ಭಾಳ ಚೆನ್ನಾಗಿದೆ ಸರ್. ಜೋಳನು 30 ಬ್ಯಾಗ್ ಹೈಟೆಕ್ ಹಾಕಿದ್ದೀನಿ ಸರ್. ಹಾಂ ಸರ್. ಒಂದು ಬಿಳೆ ಸುಳೆ ರೋಗ ಇಲ್ಲ. ಆ ಲಾಡಿಸ್ ಅಂದ್ರೆ ಲಾಡಿಸ್ ಬದಲು ಇನ್ನೊಂದು ಕೊಟ್ರ ಸರ್. ಯಾರು ಹೇಳೋ ಲಾಡಿಸ್ ಕಾಂತೋ ಅಲ್ಟ್ರಾಟ ಏನೋ ಒಂದು ಕೊಟ್ರು ಸರ್. ಎಂತ ಹೋಯ್ದೆ ಸರ್, ಹಿಂಗೆ ಕುತ್ಕೊಂಡು ಊಟ ಮಾಡ್ಬೋದು ಸರ್. ಜೋಳನು ಮಾತ್ರ ತುಂಬಾ ಇದೆ ಸರ್. ಏನೇ ಆಗಲಿ 20 ವರ್ಷದ ಅನುಭವದಲ್ಲಿ ಭಾಳ ಚೆನ್ನಾಗಿ ಬೆಳೆದಿದ್ದೀರಾ ಸರ್. ಸರ್ ರೈತರಿಗೆ ತೃಪ್ತಿಕರ. ಸರ್ ರೈತರಿಗೆ ಏನಾಗ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಒಂದ್ಸಲ ಹೋಗಿ ಆ ಅಂಗಡಿಯಿಂದ ತನ್ನಿ, ಏನು ದುಬಾರಿ ಏನಾಗಲ್ಲ. ಹೊಲ್ದ ಹತ್ರ ಬರ್ತಾರೆ, ನಿಮ್ಮ ಗುಣಿ ಹಿಂಗೆ ನೋಡ್ತಾರೆ. 2-3 ಜನ ಹುಡುಗನ ಕಳಿಸ್ತಾರೆ, ನೋಡ್ಕೊ ಬರ್ರಪ್ಪ ರೈತರದ ಕಷ್ಟ ಸುಖ ನಮ್ಮ ಸ್ಪಂದಿಸ್ತಾರೆ. ಇವತ್ತು ಹೋದ್ರೆ ಸಾಕು, ಮಧ್ಯಾಹ್ನದ ಹೊತ್ತಿಗೆ ಬಂದು ನೋಡ್ಬಿಟ್ಟು ಆಮೇಲೆ ಈ ಥರ ಮಾಡಿ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಸರ್. ಅದಕ್ಕೆ ರೈತ ಬಾಂಧವರಲ್ಲಿ ದಾಸೇಗೌಡ ಪ್ಲಾಂಟೇಶನ್ ಒಳೆಬೀದಿ ಆ ಅಂಗಡಿಗೆ ಹೋಗಿ, ನಾನು ಹೇಳಿದ್ದು ನಿಮಗೆ ಬೇಡ ಅನಿಸಿದರೆ, ಅಕಸ್ಮಾತ್ ಏನೋ ಅನಿಸಿದರೆ, ಏನೋ ಭೀಮಣ್ಣರಿಗೆ ಕೊಟ್ಬಿಟ್ಟವ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ವೀಡಿಯೋ ಮಾಡ್ತಾಯಿದ್ದಾರೆ ಅಂತ ದಯವಿಟ್ಟು ಅಂದ್ಬಿಡಿ. ಒಂದ್ಸಲ ಹೋಗಿ ಔಷಧಿ ತಂದು ಒಂದ್ಸಲ ಹೊಡೀರಿ, ಆಮೇಲೆ ನೀವೇ ಅನುಭವ ಹೇಳಿ ನನಗೆ ಅಂತ ರೈತ ಬಂದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಸರ್ ಕೆಮಿಕಲ್ಸ್ ಮಾತ್ರ. ಸರಿ ಸರ್, ಓಕೆ, ಥ್ಯಾಂಕ್ ಯು ಸರ್. ಎಲ್ಲ ರೈತರು ಆ ಅಂಗಡಿಗೆ, ಹಾಂ ಸರ್, ಎಲ್ಲ ರೈತರಿಗೂ ಆ ಅಂಗಡಿಗೆ ಹೋಗಿ ತಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳೋದಕ್ಕೆ ನಮ್ಮ ಆಶೆ ಇದೆ. ನಾವು 2-3 ಸತಿ ಬಂದಿದ್ದು, ಭೀಮಣ್ಣರು ಸಿಕ್ಕಿರಲಿಲ್ಲ. ಸೊ ಇವತ್ತು ಸಿಕ್ಕಿದ್ದಾರೆ. ಅವ್ರಿಗೆ ಆದಂಥ 20 ವರ್ಷದೊಳಗಡೆ ಆದಂಥ ಅನುಭವವನ್ನು ನಮ್ಮಲ್ಲಿ ಹಂಚ್ಕೊಂಡಿದ್ದಾರೆ. ಭೀಮಣ್ಣರೇ ದಯವಿಟ್ಟು ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.